ರಕ್ತ ಬೀಜ ಕೋಟಿ ದೈತ್ಯರನ್ನು ಒಡಗೂಡಿಕೊಂಡು ಬಂದ ಕ್ಷಣವೇ ಆಶ್ಚರ್ಯಚಕಿತಳಾಗಬೇಕಾಗಿಲ್ಲ. ಈ ಹಿಂದೆ ಬಂದವರೆಲ್ಲರೂ ಕೋಟಿ ಸಂಖ್ಯೆಯಲ್ಲೇ ಕೂಡಿಕೊಂಡು ಬಂದವರು. ಹೌದೌದು. ಬಂದವರೆಲ್ಲರೂ ಕೂಡ ತಮ್ಮ ಅಧಟತನವನ್ನೇ ಪ್ರದರ್ಶಿಸಿದರೆ ಹೊರತು ಈ ರೀತಿಯಾದಂತಹ ಭಕ್ತಿ ಭಾವವನ್ನು ಪ್ರದರ್ಶಿಸಿದವರಿಲ್ಲ. ಅವರಿಗೆ ಬುದ್ಧಿ ಇಲ್ಲಮ್ಮ, ಸ್ವಲ್ಪ ಕಡಿಮೆ. ಆದ್ರೆ ಬಂದವರಲ್ಲಿ ಅಂತವರಲ್ಲಿ ನೀ ಎರಡನೆಯವ ಅಂತ ಹೇಳಬಹುದು. ಹೌದು. ಮೊದಲಾಗಿ ಬಂದವ ಸುಗ್ರೀವ, ಪಾದ ಕಾಣತನಾಗಿಯೇ ಬಂದಿದ್ದಾನೆ. ನಾ ಏನು ಎನ್ನುವುದನ್ನು ಅವನಿಗೆ ತೋರಿಸಿಕೊಟ್ಟಿದ್ದೇನೆ. ಆ ಬಳಿಕವೂ ಉತ್ತರವನ್ನು ಕಳುಹಿಸಿಕೊಟ್ಟ ಬಳಿಕವೂ ಶುಂಭ ಅದನ್ನು ಅರ್ಥ ಮಾಡುವುದಕ್ಕೆ ತೊಡಗಲಿಲ್ವಲ್ಲ. ದೇವದಾಸನಾದ ಸುಗ್ರೀವ ಮರಳಿ ಶೋಣಿತಾ ನಗರಿಯನ್ನು ಬಂದು ಸೇರಿದ ಕಾಲಕ್ಕೆ ದೇವಿದಾಸನಾಗಿದ್ದ. ಭಜನೆ ಮಾಡ್ತಾ ಇದ್ದ ಅಮ್ಮ. ಭಜನೆ ಮಾಡುವುದು ಅವರಿಗೆ ಶುಂಭ ದಾನವ ಇಲ್ಲಿ ಅವಕಾಶ ಕೊಡ್ತಾನೆ ಹೇಳಿ. ಇಷ್ಟರವರೆಗೆ ರಾಕ್ಷಸರ ಭಜನೆ ಇದ್ದದ್ದೇ ಹೊರತು ದೇವಿ ಭಜನೆ ಇತ್ತ? ಹೌದೌದೌದು, ಇರ್ಲಿಲ್ಲಲ್ವೋ. ಹಾಗಾದ್ರೆ ಅದಕ್ಕೂ ಬದಲಾಗುವುದಿಲ್ಲ ಅಂತಾದ್ರೆ ಭಜನೆಯಲ್ಲಿ ವಿಭಜನೆ ಎನ್ನುವುದಿಲ್ಲ ಎನ್ನುವುದನ್ನು ಆತ ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನು ಮುಂದಾಗ್ಲಿಲ್ವಲ್ಲ. ವಿಭಜನೆ ಮನಸ್ಸು ಎನ್ನುವುದು ಪರಿವರ್ತನೆ ಆಗಬೇಕು ಅಂತಾದ್ರೆ ಭಜನೆಯಿಂದ ಸಾಧ್ಯವಾಗುತ್ತದೆ. ನಮಗೆ ಭಜನೆ ಮಾಡಿ ಅಭ್ಯಾಸ ಇಲ್ಲ. ನಾವು ಒಂದೇ ವಿಧಿಯ ಭಜನೆ ಮಾತ್ರ ಮಾಡಿ. ನಿಮಗೆ ಭಜನೆ ಬೇಕಾಗುವುದು ಯಾವಾಗ? ವರವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾತ್ರ ಅಲ್ವೇ? ಅಲ್ಲ, ನೀನು ಶೋಣಿತ ನಗರಕ್ಕೆ ಬಂದ್ರೆ ಇನ್ನ ಭಜನೆ ಮಾಡ್ತೇವೆ ನಾವು. ಬಂದ್ರೆ ಹೇಳಿಕೊಟ್ರೆ ಆಯ್ತು. ನಾವು ಹಾಗೆ ಶುಂಭದಾನವನನ್ನು ಒಂದು ಬದಿಗೆ ನಿನ್ನವನ ಒತ್ತಿಗೆ ಕೂರಿಸುದು, ನಾವೆಲ್ಲ ಸೇರಿ ಭಜನೆ ಮಾಡುದತ್ಲ. ಹೇಳಿ ಕಳುಹಿಸಿದ ಮಾತ್ರಕ್ಕೆ ಆತ ಮಾಡುವುದಿಲ್ಲ ಅಂತಾದ್ರೆ ಇನ್ನು ಬಂದ್ರೆ ಎಷ್ಟು ಮಾಡಿಯಾನು? ಅಲ್ಲ, ಮತ್ತೆ ನೀವು ಹೇಳಿದ್ರೆ ಮತ್ತೆ ಅವನಿಗೊಂದು ಸಂಕೋಚ ಆಗ್ತದೆ. ಅವ ಭಜನೆ ಮಾಡ್ತಾನೆ. ಹೆಂಡತಿ ಹೇಳಿದ್ರೆ ಗಂಡ ಕೇಳಲಿಕ್ಕಿಲ್ವಾ? ಹಾಗಾದ್ರೆ ವರವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಭಜನೆ ಇತ್ತೋ? ವರವನ್ನು ಪಡೆದುಕೊಂಡ ಬಳಿಕ ನಿಮ್ಮ ಆರ್ಭಟ ಯಾಕೆ? ಮಿಹಿರ ಶಶಿಗಳನ್ನು ನಿಮ್ಮ ಅಂಕೆಯಲ್ಲಿ ಇರಿಸಿಕೊಳ್ಳಿಲ್ವೋ? ದೇವತೆಗಳನ್ನೇ ನಿಮ್ಮ ಅಂಕೆಯಲ್ಲಿ ಇರಿಸಿಕೊಳ್ಳುವುದಕ್ಕೆ ಮುಂದಾಗ್ಲಿಲ್ವೋ? ವರ್ತಮಾನದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳ 3 ಲೋಕಗಳ ಅಧಿಕಾರಿಯಾಗಿದ್ದಾರೆ ಶುಂಭದಾನವ. ಯಾರ ಅಧಿಕಾರ ಕೊಟ್ಟವರು? ನಾವು ಪಡೆದವರು. ಪಡೆದವರು ಯಾವುದೇ ಅಧಿಕಾರವನ್ನು ಪಡೆಯುವುದಲ್ಲ, ನಾವು ಕೊಡುವುದಕ್ಕೆಲ್ಲ ಕೈ ಒಡ್ಡುವುದೇ ಇಲ್ಲ. ನಾವು ಕಣ್ಣಿಗೆ ಬಿದ್ದುದನ್ನು ಕೈ ದೂರ ಮಾಡಿ ಸರಿ. ಅದಕ್ಕೆ ಮಿತಿಯನ್ನು ಮೀರಿದಂತಾಗುವುದು ಅಂತ ಆಡುವುದು. ಪ್ರಾರಂಭದಲ್ಲಿ ಆಡುವುದಕ್ಕೆ ತೊಡಗಿದೆ. ನಮಗೂ ಒಂದು ಮಿತಿ ಉಂಟು, ಮೃತ್ತಿಕೆಯ ಧರ್ಮ ಉಂಟು ಎನ್ನುವ ಹಾಗೆ. ಹಾಗಾದ್ರೆ ಮೃತ್ತಿಗೆ ಧರ್ಮ ಹೊಂದಿದಂತಹ ನೀವು ದೇವತ್ವ ಉಳ್ಳಂತಹ ನನ್ನನ್ನು ಬಯಸಬಹುದೇ? ಬಾರದು. ಅದು ಸಾಧ್ಯವಾಗುವುದಕ್ಕಿಲ್ಲ. ದಿವ್ಯ ಶರೀರವನ್ನು ಆತ ಹೊಂದಿದ್ದಾನೆ, ಧರ್ಮ ಕಾರ್ಯಗಳನ್ನು ಆತ ಮಾಡಿದ್ದಾನೆ. ಅಂತಹ ಸತ್ವ ಆತನಲ್ಲಿದೆಯೇ? ಇಲ್ಲವಲ್ಲ. ಯಾವುದು ಇಲ್ಲ ಅಂತಾದ್ರೆ ಧರ್ಮವನ್ನು ಮೀರಿ ನಿಂತವನು ಧರ್ಮಾಧ್ಯಕ್ಷಕ್ಕೆ ಆದಂತಹ ನಾನು ಹೇಗೆ ವರಿಸಲಿ? ನೀನವನ ವಾಮಭಾಗವನ್ನು ಸೇರಿದವನ ಕೊರತೆ ಎಲ್ಲವೂ ದೂರವಾಗ್ತದೆ ತಾಯಿ. ಕೊರತೆ ದೂರ ಆದರೂ ಕೂಡ ಈ ಹಿಂದೆ ಮಾಡಿದಂತಹ ತಪ್ಪುಗಳೇನುಂಟು ಅದಕ್ಕೆ ಶಿಕ್ಷೆ ಆಗಲೇಬೇಕಲ್ಲ. ಅಲ್ಲ, ಅವನ ಬುದ್ಧಿ ಮತ್ತೆ ಬದಲಾಗ್ತದೆ. ಹೇಗೆ? ಆತನೇ ಬರ್ಲಿ ಅಂತ ಆಡಿದ್ದು ಪ್ರಾರಂಭದಲ್ಲಿ. ಆತ ಬರುವುದಕ್ಕೆ ಒಪ್ಪುವುದಿಲ್ಲ. ಅವನನ್ನು ಬರ್ಲಿಕ್ಕೆ ನಾವು ಬಿಡುವುದಿಲ್ಲ. ನೀವು ಬಿಡುವುದಿಲ್ಲ ಅಂತಾದ್ರೆ ಈ ಹಿಂದೆ ಬಂದವರು ಏನಾಗಿದ್ದಾರೆ? ಅವರು ಸತ್ತು ಹೋಗಿದ್ದಾರೆ. ಆತನೇ ಬಂದ್ರೆ ನಿಮ್ಮವರನ್ನೆಲ್ಲ ಕಳೆದುಕೊಳ್ಳುವ ಪರಿಸ್ಥಿತಿ ಇತ್ತೋ? ಹಾಗುಂಟು. ಇಲ್ವಲ್ಲ. ಆತನೇ ಬರಲಿ, ಕತ್ತಿ ಕಾಳಗವನ್ನು ಮಾಡಲಿ, ಸಂಧಾನವನ್ನು ಮುರಿಯುವುದೇ. ಆತ ಬರುವುದಿಲ್ಲ ಯಾಕೆ? ಅಲ್ಪನಂತೆ ಅರಮನೆಯಲ್ಲಿ ಕುಳಿತ